ಪುಟ್ಟ ಪುಟ್ಟ ಮಕ್ಕಳು ಮಳೆಯಲ್ಲಿ ನಿಂತ್ಕೊಂಡು ಮೇಡಮ್ ನಮಗೆ ರಜೆ ಕೊಡಿ ಅಂತ ಕೇಳ್ತಿದ್ದಾರೆ. ಅದು ಕೂಡ ಶಾಲೆಯ ಶಿಕ್ಷಕಿ ಬಳಿ ಅಲ್ಲ, ಡಿಸಿ ಮೇಡಮ್ ಬಳಿ ಕೇಳ್ತಾ ಇರುವಂತಹ ಮನವಿ ಇದು. ಶಾಲೆಗೆ ಚಕ್ಕರ್ ಹಾಕಬೇಕು ಅಂತಲ್ಲ, ಒಂದು ಜೆನ್ಯೂನ್ ಮನವಿ. ಅದನ್ನ ಶಾಲಾ ಶಿಕ್ಷಕರೇ ನಿರ್ಧರಿಸಬಹುದಾಗಿತ್ತು. ಅವರು ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಈಗ ಡಿಸಿ ಬಳಿ ಹೋಗಿದ್ದಾರೆ ಮಕ್ಕಳು. ನಮಗೆ ರಜೆ ಕೊಡಿ ಡಿಸಿ ಮೇಡಮ್ ಅಂತ. ನಮ್ಮ ವಿದ್ಯಾಕುಮಾರಿ ಮೇಡಮ್ ರಜೆ ಕೊಡ್ತಾ ಇಲ್ಲ ನಮಗೆ, ನಾವು ದೋಣಿಯಲ್ಲಿ ಒದ್ದೆಯಾಗಿ ಶಾಲೆಗೆ ಹೋಗಬೇಕಾಗಿದೆ, ಇದು ಸಾಧ್ಯವೇ ಇಲ್ಲ, ಹಾಗಾಗಿ ದಯವಿಟ್ಟು ರಜೆ ಕೊಡಿ ಅಂತ ಮಳೆ ನೀರಿನಲ್ಲೇ ನಿಂತು ಕೇಳಿದ್ದಾರೆ. 15-20 ವರ್ಷದ ಇತಿಹಾಸದಲ್ಲಿ ಈ ತರ ನಿರಂತರವಾದ ಮಳೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಿಟ್ಟು ಬಿಡದೆ ಸುರದೇ ಇಲ್ಲ ಅನ್ನುವಂಥ ಮಾತುಗಳನ್ನು ಉಡುಪಿ ಜನ ಆಡ್ತಾ ಇದ್ದಾರೆ. ಎಲ್ಲಿಯವರೆಗೆ ಅಂದರೆ ಮನೆಗಳ ಅಂಗಳಕ್ಕೂ ಕೂಡ ದೋಣಿಯನ್ನು ತಂದಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡ್ಬೋದು ಪಾಪನಾಶಿನಿ ಹೊಳೆಯ ಪ್ರಮಾಣ ಎಷ್ಟರವರೆಗೆ ತುಂಬಿ ಹರಿತಾ ಇದೆ ಅನ್ನುವಂಥದ್ದು. ಸುತ್ತಮುತ್ತಲಿನ ಮನೆಗಳು, ನದಿ ಪಾತ್ರ ಯಾವುದು, ರಸ್ತೆ ಯಾವುದು, ತೋಟ ಯಾವುದು ಅಂತೇಳಿ ಗೊತ್ತಾಗೋದಿಲ್ಲ. ಈ ಭಾಗದಲ್ಲಿ ಜನ ಓಡಾಡುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ನದಿಯ ಪಕ್ಕದಲ್ಲೇ ಒಂದು ಮನೆ ಇದೆ. ಈ ಮನೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ನಾವು ನೋಡ್ಬೋದು. ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ನೆರೆಯ ನೀರಿನ ಸಮೀಪದಲ್ಲಿ ಇರುವಂಥದ್ದು. ಈ ಮನೆಗೂ ಒಂದೊಂದು ದೋಣಿಗಳನ್ನು ನೋಡ್ಬೋದು. ಅಂಗಳದಲ್ಲೇ ದೋಣಿಯನ್ನು ತಂದು ಇಟ್ಟಂತಹ ಪರಿಸ್ಥಿತಿ ಇದು. ಅಂದರೆ ಈ ಭಾಗದಲ್ಲಿ ರಸ್ತೆ ಅಭಿವೃದ್ಧಿ ಆಗಿದೆ, ಆದರೂ ಕೂಡ ನೆರೆ ಬಂದಂತಹ ಸಂದರ್ಭದಲ್ಲಿ ದೋಣಿಯಲ್ಲೇ ಓಡಾಡುವಂಥ ಪರಿಸ್ಥಿತಿ. ಈ ಭಾಗದ ಮಕ್ಕಳಿದ್ದಾರೆ. ಹೇಗೆ ಪ್ರತಿ ವರ್ಷ ನೆರೆ ಬರ್ತದಲ್ವಾ? ಬರ್ತದೆ, ಒಂದೊಂದು ಸತಿ ಬರ್ತದೆ. ಎಂತ ಭಯ ಆಗುದಿಲ್ಲ ನಿಮ್ಗೆ? ಅಭ್ಯಾಸ ಆಗಿದೆ? ಹೇಗೆ ಅಭ್ಯಾಸ ಆಗಿದೆ ಅದು. ರಾತ್ರಿ ವೇಳೆ ನೀರು ಹೆಚ್ಚಾದ್ರೆ ಭಯ ಆಗ್ತದೆ. ಇಲ್ಲಿ ಅಂದ್ರೆ ಬೆಳಿಗ್ಗೆ ಆದಷ್ಟು ಗೊತ್ತಾಗುದಿಲ್ಲ, ರಾತ್ರಿ ಅಂದ್ರೆ ಹೆದರಿಕೆ ಆಗ್ತದೆ. ಹೇಗೆ ಓಡಾಡುದು? ಹೇಗೆ ನೀವು ಇಲ್ಲಿ ದೋಣಿಯಲ್ಲಿ ಹೋಗ್ಬೇಕು. ನಿಮ್ಮ ಮನೆಯಲ್ಲಿ ದೋಣಿ ಉಂಟು? ಉಂಟು. ಈಗ ಹೋದ ವರ್ಷ 2 ಸಲ ಬಂದಿದೆ ಈಗ ನೆರೆ. ಈ ವರ್ಷ ಏನಾಗ್ತದೆ ಅಂತ ಗೊತ್ತಿಲ್ಲ. ಇನ್ನು ನೆರೆ ಎಲ್ಲ ಮೇಲೆ ಬರ್ತಾ ಉಂಟು ಈಗ ಮನೆಗೆ. ಇನ್ನು ಮೇಲೆ ಬಂದ್ರೆ ನಾವು ಈಗ ಮನೆ ಬಿಟ್ಟು ಹೋಗುದೆ. ಎಲ್ಲಿ ಹೋಗ್ತೀರಿ ಮನೆ ಬಿಟ್ಟು? ಮನೆ ಬಿಟ್ಟು ನಮ್ಮ ಆಚೆ ಮನೆ, ಫ್ಯಾಮಿಲಿ ಆಚೆ ಮನೆ ಹೋಗುದು ಈಗ. ಹೋದ ವರ್ಷ ಎಲ್ಲ ಹಾಗೆ ಮಾಡಿದ್ ನಾವೀಗ. ಈ ವರ್ಷ ಈಗ ಮೇಲ್ ಬಂದ್ರೆ ಈಗ ಹೋಗುದು. ಈಗ ಮೇಲ್ ಬರ್ತದೇನೋ ಗೊತ್ತಿಲ್ಲ. ಮತ್ತೆ ನಾಳೆ ರಜೆ ಆದ್ರೆ ಒಳ್ಳೇದು. ನಾಳೆ ಶಾಲೆಗೆ ಹೋಗುವುದು ಕಷ್ಟ ಆಗ್ತದೆ. ಅಂದ್ರೆ ಈಗ ಈ ಕೆಲವು ಕಡೆ ನೆರೆ ಬರ್ತದೆ, ಕೆಲವು ಕಡೆ ಮಳೆ ಬರ್ತದೆ, ಅಲ್ಲಿ ರಜೆ ಕೊಡ್ತಾರೆ. ಆದ್ರೆ ಇಲ್ಲಿ ಹೇಗೆ ಅಂದ್ರೆ ನೀವು ನೆರೆಯ ನಡುವೆ ಇದ್ದೀರಿ, ರಜೆ ಕೊಡ್ಬೇಕಾಗ್ತದಲ್ವಾ? ಹೌದು. ಇಲ್ಲದ್ರೆ ಮತ್ತೆ ನಾವು ಶಾಲೆಗೆ ಹೋಗುದಾದ್ರೆ ಒದ್ದೆ ಆಗಿ ಹೋಗ್ಬೇಕಲ್ಲ. ನಾಳೆ ರಜೆ ಬೇಕಾಗ್ಬೋದು. ಅಂದ್ರೆ ನೆರೆ ಇರುವಾಗೆಲ್ಲ ಶಾಲೆಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ನಾವು ದೋಣಿಯಲ್ಲಿ ಹೋಗ್ಬೇಕಾಗ್ತದೆ. ಮತ್ತೆ ನಾವು ಶಾಲೆ ಬಿಟ್ಟು ಬರುವ ಸಮಯದಲ್ಲಿ ಅಲ್ಲಿ ಯಾರಾದ್ರೂ ಇದ್ರೆ ಆಗ್ತದೆ, ಇಲ್ಲದಿದ್ರೆ ಬರುದು ಕಷ್ಟ ಆಗ್ತದೆ. ಶಾಲೆ ಇದ್ರೆ ಅದು ಒಂದೊಂದು ದಿನ, 1-4 ದಿನ ಆಯ್ತು ಅಷ್ಟೇ. ಮಳೆ ಬರುದಿಲ್ಲ. ಆದ್ರೆ ಇವತ್ತು ರಜೆ ಕೊಟ್ಟಿದ್ದಾರೇನಾ, ನೆರೆ ಬಂದಿದೆ. ಈಗ ನಾಳೆ ಸಹ ರಜೆ ಸಿಗ್ಬೇಕು ನಮ್ಗೆ. ವಿದ್ಯಾಕುಮಾರಿ ಡಿಸಿ. ಹೌದು, ನಾಳೆ ರಜೆ ಕೊಡ್ಬೇಕು, ಇಲ್ಲದಿದ್ರೆ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ. ಮತ್ತೆ ಬ್ಯಾಗ್ ಅಲ್ಲೆಲ್ಲ ಪುಸ್ತಕ ಎಲ್ಲ ಚಂಡಿ ಆಗೋಗ್ತದೆ. ಕಷ್ಟ ಆಗ್ತದೆ. ನೋಡ್ಬೋದು. ಅಂದರೆ ದೊಡ್ಡವರೇ ಇಲ್ಲಿ ಜನ ದೋಣಿಯ ಮೂಲಕ ಓಡಾಡ್ತಾ ಇರುವಂಥದ್ದು ನೋಡ್ಬೋದು. ಎಲ್ಲರೂ ಕೂಡ ಅಂದರೆ ಮಕ್ಕಳಿಗೆ ಬಹಳಷ್ಟು ಕಷ್ಟ. ದೋಣಿಯನ್ನು ಬಳಸ್ಕೊಂಡು ಓಡಾಡ್ಬೋದು, ಆದರೆ ನೆರೆಯ ಮಟ್ಟ ಏರಿಕೆ ಆದರೆ ಮತ್ತೆ ವಾಪಸ್ ಬರಲಿಕ್ಕೆ ಮತ್ತು ಹೋಗಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಮಕ್ಕಳೇ ಡಿ ಸಿ ಅವರನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಉಡುಪಿಯ ಡಿ ಸಿ ರಜೆಯನ್ನು ಬಹಳ ಅಳೆದು ತೂಗಿ ಕೊಡ್ತಾರೆ ಅನ್ನುವಂಥದ್ದು. ಹಾಗಾಗಿ ನೆರೆ ಪೀಡಿತ ಪ್ರದೇಶದ ಭಾಗಗಳಲ್ಲಾದರೂ ಒಂದು ರಜೆಯನ್ನು ಆಯಾ ಶಾಲೆಗಳು ಘೋಷಣೆ ಮಾಡಲಿ ಅನ್ನೋ ಮಾತುಗಳನ್ನು ವಿದ್ಯಾರ್ಥಿಗಳೇ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.